ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾ ಇದ್ದೀವಿ ಗರಿ ಗರಿಯಾದ ನಿಪ್ಪಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಕ್ರಿ ಥರ ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ. ಪರ್ಫೆಕ್ಟ್ ವಿಧಾನ ಮತ್ತು ಪರ್ಫೆಕ್ಟಾಗಿ ಅಳತೆ ಇರುತ್ತೆ. ನೀವು ಇದೇ ಥರ ಸೇಮ್ ಪರ್ಫೆಕ್ಟಾಗಿ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಶುದ್ಧವಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬೇಕ್ರಿಯಲ್ಲಿ ಅದೇ ಅವ್ರು ಕೊಟ್ಟಂತೆ ಇರುತ್ತೆ ಅಷ್ಟೇ. ನೋಡಿ, ಅದಕ್ಕೆ ಬೇಕಾದ ಒಂದು ಸಾಮಗ್ರಿಗಳು. ಫಸ್ಟಿಗೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ಮತ್ತು 1/4 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ರವೆ, ಮೀಡಿಯಮ್ ರವೆ, ಉಪ್ಪಿಟ್ಟು ಮಾಡ್ತಿಲ್ಲ ಆ ರವೆ ಸಾಕು. 1/4 ಕಪ್ಪಷ್ಟು ಮತ್ತು ಕಡಲೆ ಬೀಜ ಮತ್ತು ಪುಟಾಣಿ 2 ಸೇರಿ ಸ್ವಲ್ಪ ಒಂದು ಕವರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜಬೇಕು. ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು. ತುಂಬ ಸಣ್ಣ ಆಗುತ್ತೆ ಅಂತೇಳಿ ನಾವು ಈ ಥರ ಜಜ್ತಾ ಇದನ್ನು ಕವರಲ್ಲಿ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಆಗಿ ದಪ್ಪನೇ ಇರಬೇಕು. ಅದು ಕಾಣಬೇಕು, ನಿಪ್ಪಟ್ಟಲ್ಲಿ ಚೆನ್ನಾಗಿರುತ್ತೆ. ಈ ಥರ ನೋಡಿ. ನೀವು ಈ ಥರ ಮನೆಯಲ್ಲಿ ಮಾಡಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಖಾರ ತೊಗೊಂಡಿದ್ದೀವಿ ಇಲ್ಲಿ 1.5 ಟೀ ಸ್ಪೂನಷ್ಟು. ಚಿಲ್ಲಿ ಪೌಡ್ರು ಮತ್ತು 1 ಟೀ ಸ್ಪೂನಷ್ಟು ಉಪ್ಪು, ಜೀರಿಗೆ ತೊಗೊಂಡಿದ್ದೀವಿ 1 ಟೀ ಸ್ಪೂನು, ಕರಿಬೇವು ಒಂದು ಸ್ವಲ್ಪ. ಕರಿಬೇವು ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಐಟಮು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 3 ಟೀ ಸ್ಪೂನಷ್ಟು ಬಿಸಿ ಎಣ್ಣೆ, ಬಿಸಿಯಾಗಿರೋ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಜಿಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮುರಿಯೋದಿಲ್ಲ. ಮಾಡೋ ಟೈಮಲ್ಲಿ 3 ಟೀ ಸ್ಪೂನಷ್ಟು ಸಾಕು. ಹಾಕೊಂಡ್ಬಿಟ್ಟು ಒಂದು 5 ಗಂಟೆಯಿಂದ ಕಲಿಸ್ಕೊಬೇಕು. ಕೈಯಿಂದ ಬಿಸಿಯಾಗಿರುತ್ತೆ, ಸೌಂಟಿಂದನೇ ಕಲಿಸ್ಬೇಕು. ಈ ಥರ ಕಲಿಸ್ಕೋಬೇಕು. ಇದಾದಮೇಲೆ ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ. ಜಾಸ್ತಿ ಹಾಕಾಗಿರ್ಬಾರ್ದು. ನೀರು ನೋಡಿ ಹಾಕ್ಕೋಬೇಕು. ಹಾಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಉಂಡೆ ಇಟ್ಕೊಂಡಿದ್ದೀನಿ. ಚಪಾತಿ ಲಟ್ಸ್ತಿಲ್ಲ ಆ ಥರ ಲಟ್ಸ್ಕೋಬೇಕು. ಇದಕ್ಕೆ ಒಂದು ಶೀಟಲ್ಲಿ, ಒಂದು ಒಬ್ಬಟ್ಟು ಶೀಟ್ ಇದೆಯಲ್ಲ ಅದ್ರ ಮೇಲೆ ಮಾಡ್ಕೋಬೇಕು. ನೀವು ಒಬ್ಬಟ್ಟು ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಒಂದು ಉಂಡೆ ಇಟ್ಟು ಈ ಥರ ನಾವು ಲಟ್ಸ್ಕೋಬೇಕು. ಆಮೇಲೆ ಗ್ಲಾಸಿಂದ ಕಟ್ ಮಾಡ್ತಾಯಿದ್ದೀವಿ ನೋಡಿ. ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಬೇಕರಿಯಲ್ಲಿ ಮಾಡಿದ ಥರನೇ ಇರುತ್ತೆ. ನೋಡಿ ಯಾವ ಥರ ಬರ್ತದೆ ನಿಮ್ಮ ನಿಪ್ಪಟ್ಟು. ಒಂದೊಂದೇ ಬಿಡ್ಸ್ಕೋಬೇಕು. ಅವೆಷ್ಟು ಮತ್ತೆ ನೆಕ್ಸ್ಟ್ ಇದು ಉಂಡೆ ಹಾಕೋಬೇಕು. ಇಲ್ಲಿ ನೋಡಿ, ನಾವು ಹೋಳಿಗೆ ಸೀಟಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದ್ಮೇಲೆ ಒಂದು ಉಂಡೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಚಪಾತಿ ಥರ ಲಟ್ಸ್ಕೋಬೇಕು. ಇದಕ್ಕೆ ನೀವು ಕಂಪಲ್ಸರಿಯಾಗಿ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಅದು ಬಿಡೋದಿಲ್ಲ. ಅದರಿಂದ ಹೋಳಿಗೆ ಸೀಟಲ್ಲಿ ಮಾಡೋದ್ರೆ ತುಂಬ ಈಸಿಯಾಗಿ ನಿಮಗೆ ನಿಪ್ಪಟ್ಟು ಗರಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಟ್ ಮಾಡ್ಕೋತೀವಿ ನೋಡಿ. ಗ್ಲಾಸ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ಎಲ್ಲ ಒಂದೇ ಸರಿ ಮಾಡಿ ಒಂದೇ ಸರಿ ಕರಿಬೋದು ನೀವು. ಇಲ್ಲ ಒಬ್ಬರು ಮಾಡ್ತಾ ಇರಬೇಕು, ಒಬ್ಬರು ಅಲ್ಲಿ ಕರಿತಾ ಇರಬೇಕು ಎಣ್ಣೆಯಲ್ಲಿ. ಅದಾಗುತ್ತೆ. ಯಾವ ಥರ ಒಂದು ನಮ್ಮದು ನಿಪ್ಪಟ್ಟುಗಳು. ಸ್ವಲ್ಪ ಲಾಂಗ್ ಆಗ್ತದೆ ವಿಡಿಯೋಗಳು, ಪರ್ಫೆಕ್ಟಾಗಿ ಬರಲ್ಲ ಅಂತ ಒಂದೊಂದೇ ಹೇಳ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಆಗ್ತದೆ ವಿಡಿಯೋಗಳು. ನಾವು ನೋಡಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಕರಿತಾ ಇದ್ದೀವಿ, ಒಂದೊಂದು ಕರಿತೀವಿ ನೋಡಿ. ಎಣ್ಣೆ ಬಿಸಿಯಾಗಿದೆ ನೋಡಿ. ಒಂದೊಂದಾಗಿ ಬಿಟ್ಕೋಬೇಕು. ಬಿಟ್ಕೊಂಡಾದ್ಮೇಲೆ ಒಂದು 30% ಬೇಯಬೇಕು. ಅದು ಬೇಯ್ದಾದ್ಮೇಲೆ ನೀವು ತಿರುಗಾಕಬೇಕು. ಇಮಿಡಿಯೇಟಾಗಿ ತಿರ್ಗಕ್ಕೆ ಹೋದರೆ ಅದು ಮುರಿಯುತ್ತೆ. ಅದಕ್ಕೆ ಸ್ವಲ್ಪ ಬೇಯಬೇಕು. 30% ಬೇಯ್ದಾದ್ಮೇಲೆ ನೀವು ತಿರ್ಕೋಬೇಕು. ಅದನ್ನು 4 ಹಾಕ್ಕೊಳ್ಳಿ ಫಸ್ಟಿಗೆ. ಆಮೇಲೆ ರೂಢಿ ಆದಮೇಲೆ 10-15 ಆ ಥರ ಕೂಡ ಹಾಕೋಬೋದು ಇದು ನಿಪ್ಪಟ್ಟು.
ಚೆನ್ನಾಗಿ ಬರುತ್ತೆ. ಈ 4 ಹಾಕೊಂಡ್ರೆ ತುಂಬ ಸುಲಭವಾಗಿ ನೀವು ತಿರ್ಗೋಕ್ಕೆ ಮಾಡೋಕ್ಕೆ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಗರಿಯಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು 30% ಬೇಯಬೇಕು. ಬೇಯ್ದಾದ್ಮೇಲೆ ನಾವು ತಿರ್ಸ್ಕೋಬೇಕು. ಇಮಿಡಿಯೇಟಾಗಿ ತಿರ್ಸ್ಕೋಕೆ ಹೋದರೆ ಮುರಿಯುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ತೆಗಿಬೇಕದು ಎಣ್ಣೆಯಿಂದ. ಎಣ್ಣೆ ಕಾದಿದಲ್ಲಿ ಗೊತ್ತಾಗ್ತದೆ ಅಂದರೆ ನಾವು ಬಿಟ್ಟಾದಮೇಲೆ ತೇಲ್ಬೇಕದು. ಸ್ವಲ್ಪ ಮುಳುಗಿಬಿಟ್ಟು ಮತ್ತೆ ತೇಲ್ಬಿಟ್ಟು ಬೇಯಬೇಕು. ಆವಾಗ ನಮ್ಮದು ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ. ಮುಳುಗಿದೆ ಅಂದರೆ ಅದು ಎಣ್ಣೆ ಇನ್ನೂ ಕಾದಿಲ್ಲ ಅಂತ ಅರ್ಥ. ಬಿಟ್ಟ ತಕ್ಷಣ ಮೇಲೇ ತೇಲಿದೆ ಅಂದರೆ ಅದು ಜಾಸ್ತಿ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಈ ಥರ ಬೇಯಿಸ್ಕೋಬೇಕೆಲ್ಲ ತಿರುಗಿಸಿ. ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ. ಮಕ್ಕಳು ದೊಡ್ಡವರು ಎಲ್ಲ ತುಂಬ ಇಷ್ಟಪಡ್ತಾರೆ ಇದೆಲ್ಲ ತಿಂಡಿ ತಿನಿಸು. ಸಾಯಂಕಾಲ ಟೀ ಟೈಮ್ಗೆ ಎರಡು ತಿನ್ನೋಕ್ಕಾಗುತ್ತೆ. ಚಕ್ಲಿ ನಿಪ್ಪಟ್ಟು ತುಂಬ ಫೇಮಸ್ ಇದು. ಇದೆಲ್ಲ ಟೀ ಟೈಮ್ಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬ್ರೌನ್ ಕಲರ್ ಬಂತು. ಮತ್ತು ನೆಕ್ಸ್ಟ್ ಬ್ಯಾಚ್ ಕರಿತಾ ಇದ್ದೀನಿ ನಾನು. ಈ ಸಲ ಜಾಸ್ತಿ ಹಾಕೋತಾ ಇದ್ದೀನಿ. ನಮಗೆ ಸ್ವಲ್ಪ ರೂಢಿ ಆಯ್ತಲ್ಲ, ಒಂದು 10 ಒಂದೇ ಸರಿ ಹಾಕೋತಾ ಇದ್ದೀನಿ ನಾನು. ಹಾಕೊಂಡ್ಬಿಟ್ಟು ಕರಿತಾ ಇದ್ದೀವಿ. ಈ ಥರ ಸ್ವಲ್ಪ 30% ಬೇಯ್ದಾದ್ಮೇಲೆ ತಿರ್ಗಿಸ್ಬೇಕು ನಾವು. ಹಂಗೆ ಬಿಡ್ಬೇಕು ಅದನ್ನು ಹಾಕ್ಬಿಟ್ಟು. ಬೇಯ್ದಾದ್ಮೇಲೆ ತಿರ್ಗಿಸ್ಕೋಬೇಕು. ಚೆನ್ನಾಗಿರುತ್ತೆ. ಇಮಿಡಿಯೇಟಾಗಿ ನೀವು ಅವಾಗೆ ತಿರ್ಗಿಸ್ತೀರ ಅಂದರೆ ಮುರಿಯುತ್ತೆ ಅದು. ನೋಡಿ ಈ ಟೈಮಲ್ಲಿ ನಾವು ತಿರುಗಿಸ್ತಾ ಇದ್ದೀವಿ ನೋಡಿ. ನೀವು ಕೂಡ ಇದೇ ಥರ ಮಾಡಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಚೆನ್ನಾಗಿರುತ್ತೆ. ಮಾಡಾದ್ಮೇಲೆ 1 ಅವರ್ ಬಿಟ್ಕೊಳ್ತಿದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಕುರುಕುರು ಅಂತ ಇರುತ್ತೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಇಲ್ಲಿ ಉಪ್ಪು ಖಾರ ಬೇಕಾದರೆ ಕಡಿಮೆ ಹೆಚ್ಚು ಮಾಡ್ಕೊಬೋದು. ಮಾಡ್ಕೊಂಬಿಟ್ಟು ಮಾಡ್ಬೋದು. ಯಾವ ಥರ ಬರ್ತದೆ ನಿಪ್ಪಟ್ಟು. ತುಂಬ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ನಿಪ್ಪಟ್ಟು. ನೋಡಿ ಯಾವ ಥರ ಬಂತು ನಿಪ್ಪಟ್ಟು ರೆಡಿ ಆಯಿತು. ನೋಡಿ ತುಂಬ ಗರಿಯಾಗಿ ಬಂತು ನಿಪ್ಪಟ್ಟು. ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.